ಹಾಯ್, ಎಲ್ಲರಿಗೂ ನಮಸ್ಕಾರ. ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್. ನನ್ನದೊಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಬನ್ನಿ ನನ್ನ ದಿನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬಂದು ನೋಡಿ ನಮ್ಮನೆ ಸುಂದ್ರಿ ಸೋಫಿ, ನನ್ನ ನಿದ್ದೆ ಹಾಳು ಮಾಡೋಕ್ಕೆ. ಮೊದಲು ಅವಳನ್ನ ಎತ್ಕೊಂಡು ಮುದ್ದು ಮಾಡಬೇಕು, ಆಗಲೇ ಅವಳಿಗೆ ಸಮಾಧಾನ. ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ತಾ ಇದ್ದೆ. ಅವಳನ್ನ ಮುದ್ದು ಮಾಡಲಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗಲ್ಲ. ನೋಡಿ ಹಿಂಗೆ ಆಡ್ತಾ ಇದ್ದಾಳೆ ನನ್ನ ಜೊತೆ. ಆಮೇಲೆ ಎದ್ದು ಆದರೂ ಅವಳು ಬಿಡಲ್ಲ. ಅವಳನ್ನ ಆಟ ಆಡಿಸ್ತಾನೆ ಇರಬೇಕು, ಮುದ್ದು ಮಾಡ್ತಾನೆ ಇರಬೇಕು ಅವಳನ್ನ. ಅವಳ ತೀಟೆ ಹೇಗಿರುತ್ತೆ ಅಂತ ನೋಡಿ ನೀವೇ. ಮತ್ತು ಸುಂದ್ರಿ ಓವರ್ ಆ್ಯಕ್ಟಿಂಗ್ ಜಾಸ್ತಿ. ಎಷ್ಟು ಮುದ್ದು ಮಾಡಿದ್ರೂ ಸಾಲಲ್ಲ ಅವಳಿಗೆ. ಸರಿ, ಅವಳ ಜೊತೆ ಆಟ ಆಡಾಯಿತು. ಬಂದು ಕಿಟಕಿ ಓಪನ್ ಮಾಡಿದ್ರೆ ನೋಡಿ ಹೊರಗಡೆ ಎಷ್ಟು ಚೆಂದ ಅಲ್ವಾ. ಬನ್ನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ. ನನ್ನ ಡೈಲಿ ರೋಟೀನ್ ಹೀಗೆ ಇರುತ್ತೆ. ಮತ್ತೆ ಅವಳನ್ನ ಮುದ್ದು ಮಾಡಿಲ್ಲ ಅಂದರೆ ಅವಳಿಗೆ ಇರೋದೇ ಇಲ್ಲ. ಅವಳನ್ನ ಯಾರಾದರೂ ಮುದ್ದು ಮಾಡ್ತಾನೇ ಇರಬೇಕು. ಹಾಗೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿಯೋಣ ಅಂತ ಹಾಗೆ ಹೊರಗಡೆಗೆ ಬಂದೆ ನಾನು. ಹಾಗೆ ಬಿಸಿನೀರಿಟ್ಟರೆ ಮತ್ತೆ ತಣ್ಣಗಾಗುತ್ತೆ ಅಂತ ಸ್ವಲ್ಪ ಫ್ಲಾಸ್ಕಿಗೆ ಹಾಕಿ ಎತ್ತಿಟ್ಟೆ. ಹೊರಗಡೆ ಬಂದು ನೀರು ಕುಡಿತಾ ಇದ್ದೆ. ನೋಡಿ ಹೊರಗಡೆ ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ. ಬೆಳಗ್ಗೆನೇ ಇಬ್ಬನಿ ಬೀಳ್ತಾ ಇದೆ. 6 ಗಂಟೆಗೆ ಬೇರೆ ಎದ್ದಿರೋದು. ತುಂಬ ಚಳಿ ಆಗ್ತಾ ಇದೆ. ನೈಟ್ ಅಂತೂ ಬಟ್ಟೆ ವಾಶ್ಗೆ ಹಾಕಿದ್ದೆ. ಆಲ್ರೆಡಿ ಬಟ್ಟೆ ವಾಶ್ ಆಗಿತ್ತು. ಬಟ್ಟೆನ ಎಲ್ಲ ಬಕೆಟ್ಗೆ ಹಾಕ್ಕೊಂಡು ಮತ್ತೆ ಹೊರಗಡೆ ಹಾಕೋಣ ಅಂತ ಬಂದೆ. ಎಲ್ಲನೂ ತಗೊಂಡು ಅಷ್ಟರಲ್ಲಿ ಆಲೇ ನಮ್ಮ ಮನೆಯಲ್ಲಿ ಹೊರಗಡೆ ನೋಡ್ತಾ ನಿಂತಿದ್ದ. ಅವನ್ನ ಮುದ್ದು ಮಾಡಿಕೊಂಡು ಬಟ್ಟೆ ಒಣಗಿ ಹಾಕೋಣ ಅಂತ ಹೋದೆ. ಆದರೆ ಕ್ಲಿಪ್ ತಗೊಂಡು ಹೋಗೋದನ್ನೇ ಮರ್ತ್ಕೊಂಡೆ. ಮತ್ತೆ ಅಷ್ಟರಲ್ಲಿ ರಕ್ಷಿಣಕ್ಕೆ ಹೋಗಿ ಕ್ಲಿಪ್ ತರಿಸ್ಕೊಂಡೆ. ಪಾಪ ಅವಳು ಅಲ್ಲಿಗೆ ಕ್ಲಿಪ್ ತಗೊಬಂದು ಕೊಟ್ಟಳು ನನಗೆ. ಅಷ್ಟರಲ್ಲಿ ನಾನು ಬಟ್ಟೆ ಹಾಕ್ತಿರೋಣ ಅಂತ ಬಟ್ಟೆ ಹಾಕ್ತಾ ಇದ್ದೆ. ಅವಳು ಬರೋವರೆಗೂ ತಗೊಂಡು ಬಂದಳು. ಆಲ್ರೆಡಿ ಆಲೇ ಬಿಸಿಲು ತಗೊಂಬಂದು ಕೊಟ್ಟಳು. ಅಷ್ಟೊತ್ತಿಗೆ ಎಲ್ಲನೂ ಬಟ್ಟೆಗಳನ್ನ ಹಾಕಿ ಕ್ಲಿಪ್ಗಳನ್ನೆಲ್ಲ ಹಾಕ್ತೆ. ಆಲ್ರೆಡಿ ನೋಡಿ ತಿಂಡಿ ಟೈಮ್ ಹಾಗೇ ಹೋಯ್ತು. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ತಿಂಡಿಗೆ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ನಮ್ಮ ಕಾರ್ ಕವರೆಲ್ಲ ಕೆಳಗಡೆ ಬಿದ್ದೋಗಿತ್ತು. ನಾನು ಮತ್ತು ದುರ್ಗಾ ಸೇರಿ ಅದನ್ನ ಕ್ಲೋಸ್ ಮಾಡೋಣ, ಮುಚ್ಚೋಣ, ಮತ್ತೆ ಎಲ್ಲ ಧೂಳಾಗುತ್ತೆ ಅಂತ ಮುಚ್ಚಿದ್ವಿ. ಯಪ್ಪ, ಅದು ಹೇಳಿ ಅಷ್ಟರಲ್ಲಿ ಕೈಗಳೆಲ್ಲ ನೋವು ಬಂತು. ಆದರೂ ಕವರ್ ಮಾಡೋಕ್ಕೆ ಇಬ್ಬಿಬ್ಬರು ಸರ್ಕಸ್ ಮಾಡಬೇಕಾಯ್ತು. ಬಿಸಿಲು ನೆತ್ತಿ ಮೇಲೆ ಹೊಡಿತಾ ಇದೆ. ಆಗಲೇ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿದೆ. ಸರಿ ತಿಂಡಿ ಮಾಡೋಣ ಅಂತ ಮನೆ ಹತ್ರ ಬಂದರೆ ಈ ಸೋಫಿ ಅಂತೂ ಮತ್ತೆ ಸ್ಟಾರ್ಟ್ ಮಾಡಿದ್ವು. ನೋಡಿ ಅವಳು ಯಾವಾಗ ನೋಡಿದ್ರು ಅವಳನ್ನ ಎತ್ಕೊಂಡು ಮುದ್ದಾಡಬೇಕು. ಸರಿ ತಿಂಡಿ ಮಾಡೋಣ ಅಂತ ಆಲ್ರೆಡಿ ದುರ್ಗಾ ರೆಡಿ ಮಾಡಿ ಇಟ್ಟಿದ್ಲು. ತಿಂಡಿ ತಿನ್ನೋಣ ಅಂತ ತಿಂಡಿ ಮಾಡಿದ್ವಿ. ಇಷ್ಟೇ. ಮತ್ತೆ ನಮ್ಮ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.